ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಕೋಕೋನಟ್ ಬಿಸ್ಕೆಟ್ ಮಾಡಿದ್ದೀನಿ, ಡ್ರೈ ಕೋಕೋನಟ್ ಬಿಸ್ಕೆಟ್ಸು. ನಾವು ಬೇಕ್ರಿನ ತರಲ್ವಾ, ಹಾಗೇ ಇತ್ತು ಬಿಸ್ಕೆಟ್ಸು. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಮೇಲೆಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ಸು, ಒಳಗಡೆ ಮೃದುವಾಗಿತ್ತು. ತುಂಬಾ ಚೆನ್ನಾಗಿತ್ತು, ಎಂಥವರು ತಿನ್ಬೋದು. ಟೇಸ್ಟ್ ಅಷ್ಟೇ ಸೂಪರಾಗಿರುತ್ತೆ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಅಷ್ಟು ರುಚಿಯಾಗಿ ಬಂದಿತ್ತು, ತಿಂತಾನೇ ಇರೋಣ ಅನಿಸ್ತಾಯಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಈಗ ನಾನು ಒಂದು ಟ್ರೇ ತಗೊಂಡಿದ್ದೀನಿ. ಟ್ರೇಗೆ ಬಟರ್ ಪೇಪರ್ ಹಾಕ್ಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಒಂದು ನಾನು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾಯಿದ್ದೀನಿ. ನಾನು ಅರ್ಧ ಕಪ್ ಹಾಕ್ಕೊಳ್ತಾಯಿಲ್ಲ, ಅರ್ಧ ಕಪ್ಪಲ್ಲಿ ಮುಕ್ಕಾಲಷ್ಟು ಹಾಕ್ಕೊಳ್ತಾಯಿದ್ದೀನಿ. ಸ್ವೀಟ್ನೆಸ್ಸು ನನಗೆ ಸ್ವಲ್ಪ ಕಮ್ಮಿ ಬೇಕು, ಅದಕ್ಕೆ ನಾನು ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರಿದ್ದರೆ ನೀವು ಅರ್ಧ ಕಪ್ ಕೂಡ ಸಕ್ಕರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ನಾವು ಬೀಟ್ ಮಾಡ್ತಾನೇ ಇರಬೇಕು. ಆವಾಗಲೇ ಆ ಫ್ಲಫಿನೆಸ್ಸು ಬಿಸ್ಕೆಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ಒಂದು ಜರಡಿ ಇಟ್ಕೊಂಡಿದ್ದೀನಿ. ಜರಡಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1-2 ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. 3/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಜರಡಿ ಇಟ್ಕೊಂಬಿಡೋಣ. ಜರಡಿ ಇಟ್ಕೊಳ್ಳೇಬೇಕು. ನಾನಿದೆಲ್ಲ ಜರಡಿ ಇಟ್ಕೊಂಡಿದ್ದೀನಿ. ನಾನು ಅರ್ಧ ಕಪ್ಪಷ್ಟು ಒಣಗಿದ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಕೋಕೋನಟ್ ಬಿಸ್ಕೆಟ್ಸು. ಲೈಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ನಾದಬಾರ್ದು ಬಿಸ್ಕೆಟ್ಸ್ಗೆ, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಒಂದು ಸತಿ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಪ್ಯಾಚುಲ ತೆಗೆದ್ಬಿಟ್ಟು ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನಾನು 1/4 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಕಾಯಿಸಿ ಆರಿಸಿರೋದು ಹಾಲಿದು. ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಒಂದುಗೂಡಬೇಕು, ಅಲ್ಲಿವರೆಗೂ ನಾವು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಿಸ್ಕೆಟ್ಸು ಸ್ಕೂಲ್ ಬಾಕ್ಸ್ಗೆ ಮತ್ತು ಮನೆಯಲ್ಲಿ ವಯಸ್ಸಾಗಿರೋರಿಗೆ ಅವ್ರಿಗೆಲ್ಲ ಕೊಡ್ಬೋದು. ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ಮೇಲೆಲ್ಲ ಕ್ರಿಸ್ಪಿನೆಸ್ಸು, ಒಳಗಡೆಲ್ಲ ಸ್ಮೂತಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕ್ರಿಲಿ ತುಂಬಾ ಕಾಸ್ಟ್ಲಿ ಈ ಬಿಸ್ಕೆಟ್ಸು, ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ನನಗೆ 1/4 ಕಪ್ಪಷ್ಟು ಹಾಲು ಹಿಡಿದಿದೆ. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಯಾವುದಾದ್ರೂ ಒಂದು ಅಳತೆ ತಗೊಳ್ಳಿ, ಅಳತೆಗೆ ತುಂಬಿಸಿ ಒಂದೇ ಸಮನಾಗಿ ಬಿಸ್ಕೆಟ್ಸ್ ಬರುತ್ತೆ. ಇಲ್ಲಾಂದರೆ ಸ್ಕೇಲ್ ಮಿಷಿನ್ ಇದ್ದರೆ 30 ಗ್ರಾಮ್ ಒಂದು ಉಂಡೆ ತಗೊಳ್ಳಿ, ಆವಾಗ ಒಂದೇ ಸಮನೆ ಬಿಸ್ಕೆಟ್ಸ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಬಿಸ್ಕೆಟ್ಸು. ನಾನು ಈ ಥರ ಉಂಡೆ ಕಟ್ಕೊಂಡು ಪ್ರೆಸ್ ಮಾಡಿಕೊಂಡು ನಾನು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೀನಿ. ಆ ಕೊಬ್ಬರಿ ಪುಡಿಗೆ ಇದು ಅದ್ದಿ ಟ್ರೇಗೆ ಇಡ್ತಾಯಿದ್ದೀನಿ. ಟ್ರೇಗಿಟ್ಟು ಒಂದು 15 ನಿಮಿಷ ನಾವು ಫ್ರಿಜ್ಜಲ್ಲಿಡಬೇಕು. ಫ್ರಿಜ್ಜಲ್ಲಿಟ್ಟು ಆಮೇಲೆ 170 ಡಿಗ್ರಿಯಲ್ಲಿ 18 - 20 ನಿಮಿಷ ಬೇಕ್ ಮಾಡಬೇಕು. ಒಂದೊಂದು ಅವನ ಸ್ವಲ್ಪ ಟೈಮ್ ತಗೊಳುತ್ತೆ, ನೋಡ್ಕೋಬೇಕು. ಸ್ವಲ್ಪ ಮೇಲೆ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಬೇಕ್ ಮಾಡಬೇಕಾಗತ್ತೆ. ನಾನೆಲ್ಲ ಮಾಡಿ ಒಂದು ಟ್ರೇಗೆ ಇಟ್ಕೊಳ್ತೀನಿ. ತುಂಬಾ ಈಸಿ ಮಾಡೋದು. ನಾವು ಸ್ಟವ್ ಮೇಲೆ ಬೇಕಾದರೂ ಮಾಡ್ಕೊಳ್ಬೋದು. ನನಗೆ ಇಷ್ಟೊಂದು ಬಿಸ್ಕೆಟ್ಸ್ ಆಗಿದೆ. ನನಗೆ 20 - 25 ಬಿಸ್ಕೆಟ್ಸ್ ಆಯಿತು, ನಾನು ಬೇಕ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು ಬಿಸ್ಕೆಟ್ಸು, ತಿಂತಾನೇ ಇರೋಣ ಅನಿಸುತ್ತೆ. ನಿಮಗೆ ಈ ಕೋಕೋನಟ್ ಬಿಸ್ಕೆಟ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.